ಅದು ಪಟ್ಟಣದಲ್ಲಿ, ಮೈಸೂರು ಪಟ್ಟಣದಲ್ಲಿ ದೊಡ್ಡ ಶ್ರೀಮಂತರು, ದೊಡ್ಡ ಡಾಕ್ಟ್ರು, ಪ್ರತಿಷ್ಠಿತವಾದಂಥ ವೈದ್ಯರು. ಒಬ್ಬಳೇ ಮಗಳು, ಮುದ್ದಾಗಿ ಸಾಕಿದ್ರು, ಕಾಲೇಜಿಗೆ ಹೋಗ್ತಿದ್ಲು. ಯಾರೋ ಒಬ್ಬ ಬಡ ಹುಡುಗನ ಪ್ರೀತಿ ಮಾಡಿದ್ಲು. ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು. ಡಾಕ್ಟರ್ ಮಗಳು ಅವ್ರ ಅಪ್ಪನಿಗೆ ಹೇಳಿದ್ಲು, ಅಪ್ಪ ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ. ಡಾಕ್ಟರ್ ಹೇಳಿದ್ರು, ಮಗಳೇ ನನಗೆ ಗೊತ್ತು ನೀನು ಯಾರನ್ನ ಪ್ರೀತಿ ಮಾಡ್ತಿದ್ದಿ ಅಂತ ಗೊತ್ತು, ಅವನ ಬಗ್ಗೆ ಎಲ್ಲ ವಿಚಾರಿಸ್ತೆ ನಾನು. ತುಂಬ ಬಡವ, ಅವರ ಕುಟುಂಬ ಸರಿ ಇಲ್ಲ, ಅವ್ರ ತಂದೆ ತಾಯಿ ಸರಿ ಇಲ್ಲ, ನೀನು ಅವ್ರ ಮನೇಲಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ, ಬೇಡ ಅಂತ. ಅದು ನನ್ನ ನಿರ್ಧಾರ, ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂತೀನಿ. ಇಲ್ಲ ಬೇಡ ಮಗಳೇ, ನನ್ನ ಮಾತು ಕೇಳು ಅಂದ್ರು ಅವರು. ನೋಡಪ್ಪ, ನನಗೀಗ 20 ವರ್ಷ, 18 ವರ್ಷ ಆದ್ಮೇಲೆ ಮುಗಿದೋಯ್ತು. ನೋಡಿ ಎಂಥ ಸ್ಥಿತಿ ಬಂತು ಈಗ. ಅಪ್ಪ ಅವನಿಗೆ 18 ಗಂಟೆ ಅಷ್ಟೇ ಮಾತಾಡ್ಬೇಕು ಅವ್ರ ಜೊತೆಲಿ. ನಮ್ಮ ಇಷ್ಟ ಬಂದಾಗ ಮದುವೆ ಆಗ್ತೀವಿ. ಆಯ್ತು ಮಾಡಕ್ಕೆ ಹೋಗಿ, ನೀನು ಹಣೆ ಬರ ಅಂದ್ರು. ಮದುವೆ ಮಾಡ್ಕೊಂಡ್ರು, ಸುತ್ತಾಡಿದ್ರು, KRS ಅಲ್ಲೆಲ್ಲ ಓಡಾಡಿದ್ರು. ಎಲ್ಲ ಆದ್ಮೇಲೆ ಆ ಹುಡುಗ ಮನೆ ಕರ್ಕೊಂಡು, ಆ ಹೆಣ್ಮಗಳಿಗೆ ಆ ಹುಡುಗ ಗೊತ್ತಿತ್ತು, ಅವ್ರ ಅವ್ವ ಗೊತ್ತಿರಲಿಲ್ಲ. ಹುಡುಗಾರವ್ವ ಆ ತಾಯಿ 7 ರಮ್ಮಿದ್ದಂಗೆ ರಾಕ್ಷಸಿ, ಏನು ಅಕ್ಕಪಕ್ಕದ ಮನೇಲೆ ಗಡಗಡ ನಡುಗೋರು. ಅವಳಿಗೆ ಹೆಂಗೆ ಗೊತ್ತು ಪಾಪ. ಮನೆಗೆ ಓದ್ ದಿನವೇ ಪ್ರಾರಂಭ ಆಯಿತು ಜಗಳ. ಈಕೇನು ನನ್ನ ಗಂಡ ಇವನು, ನಾನು ಹೇಳದ್ ನಡಿಬೇಕು ಅಂತ. ಅತ್ತೆ ನಾನು ಹೇಳ್ದಂಗೆ ಕೇಳೆ ನೀನು, ನನ್ನ ಸೊಸೆ ನೀನು ಅಂತ. ಏನು ಜಗಳ, ದಿನ ಜಗಳಪ್ಪ. ಮದುವೆ ಆಗಿ 1 ತಿಂಗಳು ಆಗೋದಕ್ಕೆ ಆ ಹೆಣ್ಮಗಳಿಗೆ ಅನ್ನಿಸ್ತು ಇದು ಜೀವನ ಅಲ್ಲ, ನರಕ ಅಂತ. ಡಾಕ್ಟ್ರ್ ಮಗಳಿಗೆ ಸುಖದಲ್ಲಿ ಬೆಳೆದವಳು, ಯಾವತ್ತೂ ಯಾರ ಕೈಲಿ ಬಯಸ್ಕೊಂಡವಳಲ್ಲ. ಅತ್ತೆ ಭಾಳ ಘಾಟಿ, ಸ್ಟ್ರಾಂಗ್ ಆಗಿದ್ಲು ಅಮ್ಮ. ಅವಳೇನು ಮಾಡಿದ್ಲು, ಒಂದು ದಿವಸ ಕೋಪ ಬಂತು, ಕಪಾಲು ಕೊಟ್ಲು ಏಟ ಸೊಸೆಗೆ. ಏಟ್ ಯಾವಾಗ ಬೀಳುತ್ತೋ, ಯಾಕೋ ನಮ್ಮ ಅಪ್ಪ ಹೇಳ್ತಿದ್ದೆ ಸರಿ ಅಂತ. ಆದ್ರೆ ಏನು ಮಾಡೋದು, ಅಪ್ಪನ್ನೂ ಕಳ್ಕೊಂಡಂಗಾಯ್ತು, ನನ್ನ ಜೀವನ ಹಿಂಗಾಯ್ತು. ನನ್ನ ಗಣ್ಣೋ ಏನೂ ಕೇಳ್ತಿಲ್ಲ, ನಮ್ಮತ್ತೆ ರಾಕ್ಷಸಿ. ಅದಕ್ಕೆ ತೀರ್ಮಾನ ಮಾಡಿದ್ಲು, ನಾನು ಬದುಕುದು ಬೇಡ ಅಂತ. ಹೆಣ್ಮಗಳು ಒಂದು ಪತ್ರ ಬರೆದ್ಲು, ಆತ್ಮಹತ್ಯೆ ಪತ್ರ. ನನ್ನ ಸಾವಿಗೆ ನಾನೇ ಕಾರಣ ಆಗ್ತಾ ಇದ್ದೀನಿ, ತಂದೆ ಮಾತು ಕೇಳದೆ ನಾನು ಈ ದುರಂತಕ್ಕೀಡು ಮಾಡ್ಕೊಂಡೆ, ಪ್ರೀತಿ ಕಣ್ಣಿಲ್ಲ ಅನ್ಕಂಡೆ, ನನಗೆ ಕಣ್ಣಿತ್ತು ಯೋಚನೆ ಮಾಡಲಿಲ್ಲ. ಎಲ್ಲ ಬರೆದ ಮೇಲೆ ಅನ್ನಿಸ್ತು, ನಮ್ಮಪ್ಪನ ಕ್ಷಮೆ ಕೇಳ್ಬಿಟ್ಟು ಸಾಯ್ಬೇಕು ನಾನು. ಅವ್ನು ಬೇಡ ಅಂತಿದ್ದ ನಮ್ಮಪ್ಪ. ಅದಕ್ಕೆ ಮತ್ತೆ ಬಂದ್ಲು ಡಾಕ್ಟ್ರು, ವೈದ್ಯರ ಹತ್ರ ಬಂದು ಕಾಲಿಗೆ ಬಿದ್ಲು, ಅಪ್ಪ ನನಗೆ ಕ್ಷಮಿಸ್ಬಿಡಪ್ಪ. ಏನಕ್ಕೆ ಕ್ಷಮಿಸನವ, 18 ಆಗೋಗೋದಲ್ಲವ ನಿನಗೆ, ನಿನ್ನನ್ನು ಕ್ಷಮಿಸೋ ಅರ್ಹತೆನೂ ನನಗಿಲ್ಲ, ನಿನಗೆ ಬುದ್ಧಿ ಹೇಳೋ ಅರ್ಹತೆ ಇಲ್ಲ, ಹೋಗು ನಿನ್ನ ಬದುಕು ನೀ ಮಾಡು. ಇಲ್ಲಪ್ಪ ನಾನು ಇವತ್ತು ಸಾಯ್ತಾ ಇದ್ದೀನಿ. ಡಾಕ್ಟರ್ ಕಣ್ಣಲ್ಲಿ ನೀರು ಬಂತು. ಒಬ್ಬಳೇ ಮಗಳು, ನೀನು ಇಷ್ಟು ಚಂದವಾಗಿ ಸಾಕಿವನೇ, ಸಾಯ್ತೀನಿ ಅಂತೆಲ್ಲ ಮಗಳೇ, ಬದುಕು. ಇಲ್ಲಪ್ಪ ಬದುಕೋಕ್ಕಾಗೋದಿಲ್ಲ, ನಿನ್ನ ಮಾತು ಕೇಳದೆ ತಪ್ಪು ಮಾಡಿದೆ. ನನ್ನ ಅತ್ತೆ ಇದ್ದಾಳಲ್ಲ, ನನ್ನ ಅತ್ತೆ ಮನುಷ್ಯಳಲ್ಲ, ಅವಳು ರಾಕ್ಷಸಿ, ಅವಳ ಜೊತೆಲಿ ಬದುಕೋದು ಭಾಳ ಕಷ್ಟ. ಅದಕ್ಕೆ ನಾನು ಸಾಯ್ತೀನಿ. ಬೇಡ ಮಗಳೇ ನೀ ಸಾಯ್ಬಾರ್ದು ಅಂದ್ರು ಡಾಕ್ಟ್ರು. ಅಪ್ಪ ನಾನು ಸಾಯ್ಬಾರ್ದು. ಹಂಗಾದ್ರೆ ನೀನೊಂದು ಸಹಾಯ ಮಾಡಿ ನನಗೆ. ಏನು ಮಾಡೋದು, ಹೆಂಗೂ ನೀನು ಡಾಕ್ಟ್ರು, ನಿನಗೆಲ್ಲ ಗೊತ್ತು ತಾನೆ. ಯಾವ್ದಾದ್ರು ವಿಷದ ಮಾತ್ರೆ ಇದ್ರೆ ಕೊಟ್ಬಿಡು, ಹೆಂಗೂ ನಾನೇ ಅಡುಗೆ ಮಾಡ್ತೀನಿ. ಯಾರಿಗೂ ಗೊತ್ತಾಗ್ದಂಗೆ ಅಡುಗೆ ಒಳಗೆ ಹಾಕಿ ನಮ್ಮ ಅತ್ತೆಯ ಸಾಯಿಸ್ಬಿಡ್ತೀನಿ. ಡಾಕ್ಟ್ರ್ ಹೇಳಿದ್ರು, ನಮ್ಮಪ್ಪ ಅಮ್ಮ ಬಡತನದಲ್ಲಿ ಓದಿಸಿ ಡಾಕ್ಟ್ರು ಮಾಡೋರು ನನ್ನ, 4 ಜನ ಜೀವ ಉಳಿಸು ಅಂತ, ನಿಮ್ಮ ಅತ್ತೆ ಸಾಯಿಸು ಅಂತಲ್ಲ, ಹೋಗೋ ಕೆಲಸ ನೋಡು ಅಂತ. ಆ ಹೆಣ್ಮಗಳು ಅಂದ್ಲು, ಹಂಗಾರೆ ನಿನ್ನ ಮಗಳು ಸಾಯ್ತಾಳೆ. ಬೇಡ ನೋಡು, ಈಗ 2ರಲ್ಲಿ 1 ತೀರ್ಮಾನ. ನಮ್ಮ ಅತ್ತೆ ಇದ್ರೆ ನಾನು ಬದುಕೋದಿಲ್ಲ, ನಾನು ಬದುಕಿದ್ರೆ ಅವಳಿರಂಗಿಲ್ಲ, ನಿಂದೇ ತೀರ್ಮಾನ. ಡಾಕ್ಟ್ರ್ ಇನ್ನೇನು ಮಾಡೋರು ಪಾಪ, ಮಗಳು ಉಳಿಸ್ಕೋಬೇಕಲ್ಲ. ಒಳಗಡೆ ಹೋದ್ರು, ಒಂದು 30 ಮಾತ್ರೆ ಕವರ್ಗೆ ಹಾಕಿ ಬಂದು ಕೊಟ್ರು, ತಗೋ, ಇದು ವಿಷದ ಮಾತ್ರೆನೇ, ಅದು ಸ್ಲೋ ಪಾಯ್ಸನ್, ದಿವ್ಸಕ್ಕೆ 1 ಮಾತ್ರೆ ಹಾಕ್ಬೇಕು ನಿಮ್ಮ ಅತ್ತೆಗೆ. ಒಂದೇ ದಿನಕ್ಕೆ ಸತ್ತೋಗ್ಬಿಟ್ರೆ ಜನಕ್ಕೆ ಅನುಮಾನ ಬಂದ್ಬಿಡ್ತದೆ, ಅದಕ್ಕೆ ದಿನಕ್ಕೆ 1 ಹಾಕ್ಬಿಡು, 30 ನಿಮ್ಮ ಅತ್ತೆ ವೈಕುಂಠ ಸೇರ್ಕೊಂಡ್ಬಿಡ್ತಾಳೆ ಅಂದರು. ಆಯ್ತು. ಆಮೇಲೆ ಮಗಳೇ 30 ದಿನ ಮಾತ್ರೆ ಹಾಕ್ಬೇಕಾದ್ರೆ ನೀನೇನು ಮಾಡ್ಬೇಕೀಗ, ಸ್ವಲ್ಪ ಪ್ರೀತಿ ನಡ್ಕೊಬಿಡು ನಿಮ್ಮ ಅತ್ತೆಯ. ನೀನೇ ನನ್ನ ತಾಯಿ ಅಂದ್ಬಿಡು, ನೀನೇ ನನ್ನ ಅಮ್ಮ ಅಂದ್ಬಿಡು, ಪ್ರೀತಿಯಿಂದ ಹೆಂಗೋ ನಡ್ಕೊಂಬಿಡು. 30 ಮಾತ್ರೆ ಮುಗಿಯೋತ್ಕೊಳ್ಳೋ, ಸತ್ತು ಹೋಗ್ತಾಳೆ, ಯಾರಿಗೂ ಒಂದು ಮನ ಬರೋದು. ಅಯ್ಯೋ ಅಪ್ಪ, ಅಯ್ಯೋ ಪಪ್ಪ ಅಂತ ಮುತ್ತಿಟ್ಟು ಅಪ್ಪನಿಗೆ ಹೊರಟ್ಲು. ಮನೆಗೆ ಬಂದ್ಲು, ಅತ್ತೆ ಕಾಲಿಗೆ ಬಿದ್ಲು. ಅತ್ತೆಮ್ಮ ಕ್ಷಮಿಸು, ನೀನು ನನ್ನ ಪಾಲಕ ದೇವರು, ನಮ್ಮ ತಾಯಿ ಇಲ್ಲ, ನೀನೇ ನನ್ನ ತಾಯಿ ಅಂದ್ಲು. ಈ ಅತ್ತೆ ಅನ್ಕೊಂಡ್ಲು, ಎಲ್ಲ ಅವ್ರ ಅಪ್ಪ ಬೈದು ಕಳ್ಸವ್ರೆ, ಬುದ್ಧಿ ಹೇಳವ್ರೆ ಅಂತ. ಆಯ್ತು ಹೋಗು ಅತ್ತೆಮ್ಮ, ಇವತ್ತಿನಿಂದ ನಾನು ನಿನ್ನ ಮಗಳು ಸೊಸೆ ಅಲ್ಲ, ಈ ಸಂತೋಷಕ್ಕೆ ಇವತ್ತು ಗಸಗಸೆ ಪಾಯಸ ಮಾಡ್ತೀನಿ, ನೀ ಕುಡಿಬೇಕು, ಮಾಡು ಅಂದ್ಲು ಅವಳು. ಸೊಗಸಾಗಿ ಗಸಗಸೆ ಪಾಯಸ ಮಾಡಿ ಒಂದು ಲೋಟಕ್ಕೆ ಹಾಕಿ ಅಡುಗೆ ಮನೆ ನಿಂತ್ಕೊಂಡು
ಯಾರಿಗೂ ಕಾಣ್ದಂಗೆ ಒಂದು ಮಾತ್ರೆ ತೆಗೆದು ಕೈಲಿ ಹಿಡ್ಕೊಂಡು ಒಂದು 20 ಮಾತ್ರೆಗೆ ಹೋಗ್ಬಿಡುವಂಗೆ ಮಾಡ್ಬಿಡಪ್ಪ ಅಂತ ಮೊದಲನೇ ಮಾತ್ರೆ ಹಾಕಿದ್ಲು. ವಿಷದ ಮಾತ್ರೆ ತಂದು ಅತ್ತೆ ಕೊಟ್ಲು. ಪಾಪ ಅವಳು ಗೊತ್ತಿಲ್ಲ, ಕುಡ್ದ್ಲು ಅವಳು. ಬೆಳಗ್ಗೆ ಎದ್ದು 5 ಗಂಟೆಗೆ ಕಾಫಿ ಲೋಟ ಹಿಡ್ಕೊಂಡು ಅತ್ತೆ ಪಕ್ಕದಲ್ಲಿ ನಿಂತವಳು. ಏಕವ ಇಷ್ಟೊತ್ತಿಗೆ ಎದ್ದಿದ್ದಿ ಅಂದ್ಲು. ಅಯ್ಯೋ ಅತ್ತೆ ನೀ ಚೆನ್ನಾಗಿರ್ಬೇಕು ಅಂತಾಳೆ ಮೇಲೆ, ಒಳಗೆ ಮಾತ್ರ ಬೇಗ ಸಾಯ್ಬೇಕು ಅಂತ. ಪಾಪ ಅಮ್ಮ ಏನೋ ಸೊಸೆ ಬದಲಾಗ್ಬಿಟ್ಲು ಅಂತ. ಅವತ್ತು ಸಂಜೆ ತನಕ ದುಡ್ದದ್ದು ನಿಂಗೇನು ಬೇಕು, ಮಧ್ಯಾಹ್ನಕ್ಕೆ ತಂಗಳು ತಿನ್ನಬಾರ್ದು, ಬಿಸಿ ಅಡುಗೆನೇ ಮಾಡ್ತೀನಿ. ಸಂಜೆ ಹೊತ್ತು ಮಾತ್ರ ನಾನು ಅಡುಗೆ ಮಾಡ್ತೀನಿ, ಯಾಕೆ ಮಾತ್ರೆ ಹಾಕ್ಬೇಕಲ್ಲ ಪ್ರತಿ ದಿವಸ. ಹೆಂಗೋ ಹಾಕಿದ್ಲು. ಒಂದು 5-6 ದಿವಸ ಆಯಿತು. ಅತ್ತೆಗೆ ಅನ್ನಿಸ್ಬಿಡ್ತು, ಅತ್ತೆಗೆ ಎಂಥ ಮುತ್ತನಂತ ಸೊಸೆ ನನ್ನ ಮಗ ಪಡ್ಕೊಂಬಂದವನೇ. ಇಂಥ ಹೆಣ್ಮಗಳಿಗೆ ನಾ ಬೈಬೋದಾ, ಇಂಥ ಹೆಣ್ಮಕ್ಳನ್ನ ನಾ ಹೊಡಿಬೋದಾ? ನಾನು ಕಸ ಗುಡಿಸ್ತೀನಿ, ನಾನು ಪಾತ್ರೆ ನೀವು ಕೆಲಸ ಮಾಡು, ನೀ ಪಾತ್ರೆ ತೊಳಿ, ನಾನು ಮನೆ ಎಲ್ಲ ಸ್ವಚ್ಛ ಮಾಡ್ತೀನಿ, ನೀನು ಅಡುಗೆ ಮಾಡು, ನಾನು ತರಕಾರಿ ಹೆಚ್ಚಿಕೊಡ್ತೀನಿ. ಅನ್ಯೂನ್ಯತೆ ಬಂದ್ಬಿಡ್ತು. ಅಯ್ಯೋ ಅವಳ ಪ್ರೀತಿ ತೋರಿದ್ರು, ಇವಳು ಪ್ರೀತಿ ತೋರಿದ್ರು, ಈ ಪ್ರೀತಿ ತೋರಿದ್ರು, ಅವಳ ಪ್ರೀತಿ ತೋರು. 20 ದಿನ ಆಗೋತ್ತಿಗೆ ಸೊಸೆಗೆ ಅನ್ನಿಸ್ತು, ಎಂಥ ತಪ್ಪು ಮಾಡ್ತಾವನಿ ನಾನು. ಆ ವಯಸ್ಸಾದ ಮುದುಕಿ ಈ ವಯಸ್ಸಲ್ಲಿ ನನ್ನ ಸೇವೆ ಮಾಡೋಕೆ ಬತ್ತವಳೆಲ್ಲ, ಇಂಥ ಅತ್ತೆ ಸಾಯಬಾರ್ದು ಅಂತ ಅವಳು ಓಡಿದ್ಲು. ಮತ್ತೆ ಆಸ್ಪತ್ರೆಗೆ ಡಾಕ್ಟರ್ ಹತ್ರ. ಅಪ್ಪಾ ಏನು ಮಗಳೇ ಅಂದರು. ನಾನು ಮತ್ತೆ ಉಳಿಸು ಅಂದ್ಲು. ಏನು ಬುದ್ಧಿ ಇದ್ದದನಿಲ್ವ ನಿನಗೆ, ಎಷ್ಟು ಮಾತ್ರೆ ಹಾಕಿದ್ದೆ ಅಂದ್ರೆ ಅವರು. 20 ಅಂದ್ಲು ಅವಳು. ಮತ್ತೋಗು ತಿಥಿ ಕಟ್ ತಗೊಂಬರೋಗು ಬತ್ತೀನಿ ತಿಥಿಗೆ ಅಂದ್ರೆ ಅವರು. ಅಯ್ಯಯ್ಯೋ ಹಂಗಂದ್ರೆ ಹೆಂಗಪ್ಪ, ಮತ್ತಿನ್ನೆಂಗೆ 20 ಮಾತ್ರೆ ಆಗೋದು ಮುಗೀತಲ್ಲ ಜೀವ. ಹಂಗಾಗಬಾರ್ದು, ನಮ್ಮ ಮತ್ತೆ ಉಳಿಬೇಕು, ಉಳಿಗೆ ಸಾಧ್ಯವೇ ಇಲ್ಲ ಅಂದ್ರೆ ಅವರು. ಕಾಲು ಕಟ್ಕೊಂಡ್ಬಿಟ್ಲು. ಅಪ್ಪ ನಮ್ಮ ಮತ್ತೆ ಏನಾದರೂ ಮಾಡಿ ಉಳಿಸ್ಕೊಡಪ್ಪ. ಇಲ್ಲಮ್ಮ, ಹಂಗಾದ್ರೆ ನಮ್ಮ ಮತ್ತೆ ಸತ್ತು 1 ಗಂಟೆಗೆ ನಾನು ಇರುವುದಿಲ್ಲ, ನಾನು ಸತ್ತು ಹೋಗ್ತೀನಿ. ಅಲ್ಲ ಅವತ್ತು ಬಂದ್ಬಿಟ್ಟು ನಮ್ಮ ಮತ್ತಿದ್ರು ನಾ ಇರುವುದಿಲ್ಲ ಅಂತ ಮಾತ್ರೆ ಇಸ್ಕೊಂಡು ಹೋಗಿ ಹಾಕ್ಬಿಟ್ಟು ಇವತ್ತು ನಮ್ಮ ಮತ್ತೆ ಸತ್ರನ ಇರುವುದಿಲ್ಲ ಅಂತೀಯಲ್ಲ, ಸಾಧ್ಯವ ಇದು? ಇಲ್ಲ, ಉಳಿಲೇಬೇಕಾ? ಇನ್ಮೇಲೆ ಹಂಗೆ ಇರ್ತೀಯ? ಅಯ್ಯೋ ನನ್ನ ಸಾಯೋ ತನಕ ನಮ್ಮ ಅತ್ತೆನ ನನ್ನ ತಾಯಿ ಥರ ನೋಡ್ಕೊಂತೀನಿ. ಹೋಗು ಮಗಳೇ, ಹಂಗಾದ್ರೆ ಸಂತೋಷವಾಗಿರು, ಏನೂ ಆಗುದಿಲ್ಲ, ಹೋಗು. ಏನು ಆಗುದಿಲ್ಲ ಅಂತೀಯಲ್ಲಪ್ಪ, 20 ಮಾತ್ರೆ ಹಾಕ್ಬಿಟ್ಟಿವ್ ನೀನು. ಏನೂ ಆಗಲ್ಲ, ಹೋಗಮ್ಮ. ನಿನಗೆ ಬುದ್ಧಿ ಇಲ್ಲ ಅಂದ್ರೆ ನನಗಿಲ್ಲ ಅನ್ಕೊಂಡ ನೀನು? ನಿನಗೆ ವಿಷದ ಮಾತ್ರೆ ಅಂತ ಕೊಟ್ಟನಲ್ಲ, ವಿಷದ ಮಾತ್ರೆ ಅಲ್ಲ ಅವು, ಪ್ರೋಟೀನ್ ಮಾತ್ರೆ ಅವು. ನಿನಗೆ ಬುದ್ಧಿ ಬರಲಿ ಅಂತ ಕೊಟ್ಟು ಕಳಿಸ್ತೆ. ನೋಡೋಗಿ ನಿಮ್ಮ ಮತ್ತೆ ತೂಕ ಮಾಡಿಸು, 5 kg ಜಾಸ್ತಿ ಆಗವ್ರಿ. ಈಗ ಇನ್ನೊತ್ತು ಹಾಕ್ಬಿಡು, ಇನ್ನೂ ಸೊರೋಯ್ತಾಳವ ಅಮ್ಮ ಅಂದ್ರ. ಯಾಕೆ ಗೊತ್ತ ಮಗಳೇ, ನೀನು ಪ್ರೀತಿ ತೋರ್ದಲ್ಲ, ಪ್ರೀತಿ ವಾಪಸ್ ಬಂತು. ನೀನು ದ್ವೇಷ ತೋರ್ತಿದ್ದೆ, ದ್ವೇಷ ನಿಮ್ಮ ಮತ್ತೆ ತೋರ್ತಿದ್ಲು. ಹಂಗೆ ಈ ಜೀವನ. ನಮಗೆ ಪ್ರೀತಿ ಬೇಕಾ, ಪ್ರೀತಿ ತೋರ್ಬೇಕು. ಕೋಪ ಬೇಕಾ, ದ್ವೇಷ ಬೇಕಾ, ದ್ವೇಷ ತೋರ್ಬೇಕು. ಅದರಿಂದ ಪ್ರೀತಿಯಿಂದ ಪಡಿಬೇಕೆ ಹೊರತು ದ್ವೇಷದಿಂದ ಪಡಿಲಿಕ್ಕೆ ಸಾಧ್ಯ